ನಗರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಚಿಂತಾಮಣಿ ತಾಲೂಕು ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನದ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 144ನೇ ದಿನಾಚರಣೆ ಹಾಗೂ ಹಸಿಕ್ರಾಂತಿಯ ಹರಿದಾರರಾದಂಥ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜನ್ಮ ದಿನಾಚರಣೆ ಈ ಎರಡು ಜಂಟಿ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಆಡಳಿತ ತಾಲೂಕು ಆಡಳಿತ ಮತ್ತು ತಮ್ಮೆಲ್ಲರ ಸಮಕ್ಷಮದಲ್ಲಿ ಈ ಸುಂದರವಾದಂಥ ಸಭಾಂಗಣದಲ್ಲಿ ಆಡಳಿತಕ್ಕಂಥ ಬಹಳ ಸಂತೋಷಕರವಾದಂಥ ಸಮಾರಂಭ. ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ಮಾಡುವಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ಜನಾನುರಾಗಿ ನಾಯಕರು, ಅಭಿವೃದ್ಧಿಯ ಅಧಿಕಾರರು, ನಮ್ರವಾದಂಥ ಸಮಾಜದ ಕನಸುಗಾರರಾದಂಥ ಈ ಕ್ಷೇತ್ರದ ಮುಖಂಡರಾದಂಥ ಡಾಕ್ಟರ್ ಎಂ.ಸಿ. ಸುಧಾಕರ್ ಸರ್ ಅವರು ಮತ್ತು ಇದೇ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಮತ್ತೊಬ್ಬರು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಗೌತಮ್ ಸರ್ ಅವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಗರಸಭಾ ಅಧ್ಯಕ್ಷರು ಮತ್ತು ಇತರೆ ಎಲ್ಲ ಗಣ್ಯರು ಒಂದೊಂದಕ್ಕೆ ಹೆಸರೆಂದರೆ ಮಳೆ ಸಮಸ್ಯೆ ಕಾರಣಕ್ಕಾಗಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಆತ್ಮೀಯ ಗಣ್ಯರಿಗೆ ನಾನು ಸ್ಮರಿಸ್ತಾ ಮತ್ತು ಕಾರ್ಯಕ್ರಮದಲ್ಲಿ ಆಸಕ್ತರಾಗಿರ್ತಕ್ಕಂಥ ತಮ್ಮೆಲ್ಲರನ್ನು ಸ್ಮರಿಸ್ತಾ ಮಾಧ್ಯಮದವರನ್ನು ಸ್ಮರಿಸ್ತಾ ನಾನು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಾಜದಲ್ಲಿ ಎರಡು ವರ್ಗಗಳಿರ್ತವೆ, ಸಮಯ ಸಾಧಕರು ಮತ್ತು ಸಾಧಕರು ಅಂತ. ಸಮಯ ಸಾಧಕರು ಕ್ಷಣಕ್ಕಾಗಿ ಮಿಂಚು ಮಾಯಾಡ್ತಾರೆ, ಸಾಧಕರು ಸದಾ ಜನಮಾನಸದಲ್ಲಿ ಉಳಿದುಬಿಡ್ತಾರೆ. ಅಂತ ಸಾಧಕರ ಸಾಲಿನಲ್ಲಿ ಬಂದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ಅವರು ಇರ್ತಕ್ಕಂಥ ಸತ್ಯವನ್ನ ಈ ಒಂದು ಮತೋನ್ನಿಗೆ ನಾವೆಲ್ಲ ಕಡೆ ಸೇರ್ಕೊಳ್ಳಿ. ಒಳಗಿನ ಸೌಂದರ್ಯ ಮತ್ತು ಹೊರಗಿನ ಸೌಂದರ್ಯ ಎರಡಿರ್ತವೆ. ಒಳಗಿನ ಸೌಂದರ್ಯಕ್ಕೆ ಬಹಳ ಕಷ್ಟ ಆಗುತ್ತೆ, ಹೊರಗಿನ ಸೌಂದರ್ಯಕ್ಕೆ ₹1 ಸಾಕಾಗುತ್ತೆ. ಒಂಚೂರು ಬಣ್ಣ ಹಾಕಿಬಿಟ್ಟು ಹೊರಗಿನ ಸೌಂದರ್ಯ ಕಾಣುತ್ತೆ. ಅಂದ್ರೆ ಒಳಸೌಂದರ್ಯಕ್ಕೆ ಹೊರತು ಕಷ್ಟ ಆಗುತ್ತೆ, ಶ್ರಮ ಬೇಕಾಗುತ್ತೆ, ಬದುಕಬೇಕಾಗುತ್ತೆ. ಅಂತಹ ಬದುಕದ ಸಂದೇಶ ಇವತ್ತು ನಾವೆಲ್ಲ ಸಾಕ್ತಾ ಇದ್ವಿ, ನಾವೆಲ್ಲ ಕಾರಣೀಭೂತರಾಗಿದ್ವಿ. ಆ ಕಾಲ ಹೇಗಿದೆ, ದಲಿತರಿದ್ರೆ ಹಾಗೆ ಹೀಗೆ ಬೇರೆ ಇರತಕ್ಕಂಥ ಯಾವ ಭಾವನೆಯೂ ಇರುತ್ತೆ. ಒಂದು ಕುಟುಂಬದ ಸರ್ವ ಸಮುದಾಯವನ್ನು ಸೇರಿದಂತ ಎಲ್ಲ ನಮ್ಮ ತಾಲೂಕಿನ ಜನ ಬಂದಿದ್ದೀರಿ, ನಿಮಗೆ ಶಿರಸ್ಸಾಷ್ಟಾಂಗ ನಮಸ್ಕಾರ ಆಗ್ತಾ ಇದ್ದೀನಿ. ನಾವು ನನಗೊಂದು ಆತಂಕ ಆಗ್ತಾ ಇತ್ತು, ಒಬ್ಬರಿಗೆಲ್ಲ ಸೇರಿಕೊಂಡು ಗೋವಿಂದರಲ್ಲಿ ಬೀಗ ಹಾಕಿ ಬೀಗಿಕೆಯ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ರೆ, ಕಲ್ಜಿಗರೆಲ್ಲ ಸೇರಿ ಕೈವಾರದಲ್ಲಿ ಬೀಗ ಹಾಕಿ ಬೀಗಿಕೆಯ ಔಷಧದಲ್ಲಿ ಇಟ್ಕೊಂಡ್ಬಿಟ್ರೆ, ಕೀಟಿಗರೆಲ್ಲ ಸೇರಿ ನಾರಾಯಣ ಗುರುತು ಹಾಕಿ ಅವ್ರ ಬೀಗಿಕೆಯ ಔಷಧದಲ್ಲಿ ಇಟ್ಕೊಂಡ್ಬಿಟ್ರೆ, ಕುರುಬರೆಲ್ಲ ಸೇರಿ ಕನಕದಾಸನ ಬೀಗ ಹಾಕಿ ಅಬ್ಬಿಗಿಕೆಯನ್ನು ಔಷಧದಲ್ಲಿ ಇಟ್ಕೊಂಡ್ಬಿಟ್ರೆ, ದಲಿತರೆಲ್ಲ ಸೇರಿ ಅಂಬೇಡ್ಕರ್ ಕಾರಣೀಭೂತರಾದವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂದೇಶದ ಮುಖಾಂತರ ಸಕಲ ವರ್ಗಗಳನ್ನು ಇಲ್ಲಿ ಸೇರಿಸಿ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ಪ್ರೇರಣದ ಕಲ್ಪನೆಯನ್ನ ಇಲ್ಲಿ ಕಾರಣೀಭೂತಗೊಳಿಸಿದ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂಥ ನನ್ನ ಆತ್ಮೀಯರು. ಯಾಕಂತ ಹೇಳಿದ್ರೆ ಅದು ಅರ್ಥ ಅಂಬೇಡ್ಕರ್ ಅಂದ್ರೆ ಭೂಮಿ, ಅಂಬೇಡ್ಕರ್ ಅಂದ್ರೆ ಆಕಾಶ, ಅಂಬೇಡ್ಕರ್ ಅಂದ್ರೆ ಹರಿಯ ನದಿ. ಹಾಗಾಗಿ ಪ್ರಕೃತಿ ನೆನೆಸ್ಕೊಳ್ಳೋದು ಬಾಬಾ ಸಾಹೇಬ್ ನೆನೆಸ್ಕೊಳ್ತಕ್ಕಂಥದ್ದು ಒಂದೇ. ಹಾಗೆಯೇ ಜಗಜೀವನರಾಮರವರು ಹಸಿರು ಕ್ರಾಂತಿಯ ಮುಖಾಂತರ ಈ ನಾಡಿಗೆ, ಈ ನೆಲಕ್ಕೆ ಒಂದು ಉತ್ಪನ್ನದ